ಹಾಯ್ ಸ್ಟೂಡೆಂಟ್ಸ್, ಇದು ಬಂದುಬಿಟ್ಟು ಪಾಸಿಂಗ್ ಪ್ಯಾಕೇಜಲ್ಲಿ ಪಾರ್ಟ್ 6 ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಮೋಡ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಕ್ವಶನ್ ನಮ್ಗೆ ಬಂದುಬಿಟ್ಟು ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕೇಳ್ತಾನೆ. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಅದನ್ನು ನಾವು ಸೇಮ್ ಆಸ್ ಇಟ್ ಈಸ್ ಕಾಪಿ ಮಾಡೋಣ. ಈ ರೀತಿ ಕಾಪಿ ಮಾಡಿದ್ರೆ ಕ್ಲಾಸ್ ಇಂಟರ್ವಲ್ಲು ಫ್ರೀಕ್ವೆನ್ಸಿ ಅಂತ. ಈ ಫ್ರೀಕ್ವೆನ್ಸಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ನನಗೆ F1, ಅದರ ಮೇಲೆ ಇರೋದು F0, ಅದರ ಕೆಳಗಡೆ ಇರೋದು F2. ಇವಾಗ F1ನಲ್ಲೇ ನಾನು ಲೋಯರ್ ಲಿಮಿಟ್ ಎಲ್ಲಿ ತಗೊತೀನಿ, ಅದು ವ್ಯಾಲ್ಯೂ ಎಲ್ ಆಗುತ್ತೆ, L = 20. ಅದೇ ರೀತಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಂದರೆ ಹೆಚ್ಚು ಕ್ಲಾಸ್ ಬಿಟ್ಟು ಬರುತ್ತೆ. 30 - 20 ಎಷ್ಟಾಗುತ್ತೆ? 30 - 20 H ವ್ಯಾಲ್ಯೂ 10 ಆಯಿತು. ಈಗ ಫಾರ್ಮುಲಾ ಬರೀರಿ. ಮೋಡ್ದೆ ಏನಾಗಿದೆ ಫಾರ್ಮುಲಾ? L + F1 - F0 / 2F1 - F0 - F2 × H ಅಂತ ಇದೆ. ನಾವು ಈ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. L ವ್ಯಾಲ್ಯೂ 20 + F1 ವ್ಯಾಲ್ಯೂ 9, F0 ವ್ಯಾಲ್ಯೂ 3 / 2 × F1 ಅಂದರೆ 9 - F0 ಅಂದರೆ 3, F2 ಅಂದರೆ 6, H ವ್ಯಾಲ್ಯೂ 10. ಬ್ರಾಕೆಟ್ ಫಸ್ಟು ಸಿಂಪ್ಲಿಫೈ ಮಾಡಬೇಕು. ಅದಕ್ಕೆ 20 + 9 - 3 6 / 2 9 18 - 3 - 6 - 9 ಆಗುತ್ತೆ, ಇಂಟು 10 ಆಗಿದೆ. ಹೇಗೆ 20 ಪ್ಲಸ್ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ ಪ್ಲಸ್ 6 / 18 - 9 ಅಂದರೆ 9 ಇರುತ್ತೆ. ಇಲ್ಲಿ 6 3 2 6, 3 3 9 ಕ್ಯಾನ್ಸಲ್ ಆಗುತ್ತೆ, ಇಂಟು 10 ಇದೆ. ನೆಕ್ಸ್ಟ್ ನಮಗೆ ಸ್ಟೆಪ್ಪು 20 + 2/3 × 10. 10 × 2 ಎಷ್ಟಾಗುತ್ತೆ? 20 ಆಗುತ್ತೆ. 20/3 ಇದೆ. 20 + 20/3 ಅಂದರೆ 20/3 ನಾವು ಮಾಡಿದ್ರೆ 6.66 ಬರುತ್ತೆ. 20 + 6.66 ಅಂದರೆ 26.66. ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ.